ಇಷ್ಟು ವರ್ಷ ಬಜೆಟ್ ಮಂಡನೆ ಮಾಡಿದವರು, ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಮಾನ್ಯ ಸಿದ್ದರಾಮಯ್ಯನವರು ಏನಕ್ಕೆ ಈ ತರ ಆಗಿದ್ದಾರೆ, ಅಥವಾ ಏಜ್ ಆಗ್ತಿದ್ದಂಗೆ ಈ ತರ ಆಗಿದ್ರು ನಮ್ಗೆ ಅರ್ಥ ಆಗ್ತಿಲ್ಲ. ಅವ್ರು ಈ ತರ ಇರ್ಲಿಲ್ಲ. ಈ ಒಂದು ಮೊದಲಿನ ಆಡಳಿತಕ್ಕೂ ಈಗಿನ ಆಡಳಿತಕ್ಕೂ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ನಾವು ಹೇಳೋದು ಈ ವಿಚಾರದಲ್ಲಿ ಕಾಲಹರಣ ಯಾಕೆ ಮಾಡ್ಬೇಕು? ಅವರು ಕ್ಲೀನ್ ಆಗಿ ಅದನ್ನು ತೆಗ್ಬಿಟ್ಟು ಯಾವ ತರ ಮಾಡ್ಬೇಕು, ಏನಾಗ್ಬೇಕು, ಯಾರಿಗೆ ಅದನ್ನು ವಹಿಸ್ಕೊಡ್ಬೇಕು ಕೊಡ್ಲಿ ನೀಟಾಗಿ. ಇಲ್ಲ ನಾನೇನ್ ತಪ್ಪಿತಸ್ಥ ಇಲ್ಲ ಅನ್ನೋದು ಪ್ರೂವ್ ಮಾಡ್ಲಿ. ಪ್ರತಿಯೊಂದಕ್ಕೂ ಈ ತರ ಉತ್ತರ ಕೊಡ್ತಾನೆ ಇರ್ಬೇಕು. ವಿರೋಧ ಪಕ್ಷಕ್ಕೆ ವಿರೋಧವಾಗಿ ಹೇಳಲೇಬೇಕು ಅನ್ನೋ ಉದ್ದೇಶ ಇದ್ರೆ ಎಲ್ಲಾ ವಿಚಾರವನ್ನು ವಿರೋಧವಾಗಿ ಹೇಳ್ತೀರಾ. ವಿರೋಧ ಪಕ್ಷ ಕೇಳ್ತಾ ಇದಾರೆ ಅಂದ್ರೆ ವಿರೋಧ ಪಕ್ಷದ ಜವಾಬ್ದಾರಿ, ಸಾಂವಿಧಾನಿಕ ಜವಾಬ್ದಾರಿ ಇದು. ನಮ್ಗೆ ನಾವು ಈ ತರ ವಿಚಾರಗಳು ಮುನ್ನೆಲೆ ಬಂದಾಗ ಕೇಳಲೇಬೇಕಾಗಿರುವ ಕರ್ತವ್ಯ ವಿರೋಧ ಪಕ್ಷದ ನಾಯಕರದ್ದು. ಅವ್ರು ಕೇಳಿದ್ದಾರೆ, ಅದನ್ನು ಹಗುರವಾಗಿ ತಗೊಳ್ಳೋದೆಲ್ಲ ಮಾನ್ಯ ಸಿದ್ದರಾಮಯ್ಯ. ನಾವು ಹೇಳುದು ಅವರಿಗೆ ಇದಕ್ಕೆ ಪ್ರತಿಕ್ರಿಯಿಸಿ, ಕಾಲಹರಣ ಮಾಡಬೇಡಿ. ಇದ್ರಲ್ಲಿ ಇವರು ನಿಮ್ಮ ಕುರ್ಚಿ ಕಾದಾಟ ಜನ ಎಲ್ಲವನ್ನು ನೋಡಿದ್ದಾರೆ, ಸಾಕು. ಇನ್ನಾದ್ರೂ ಈಗ 2 ವರ್ಷದಿಂದ ನೋಡಿದ್ದಾರೆ. ಈಗಲಾದ್ರೂ ಸ್ವಲ್ಪ ಎಚ್ಚೆತ್ಕೊಂಡು ಹೌದಪ್ಪ ವಿರೋಧ ಪಕ್ಷದವರು ಏನೋ ಕೇಳ್ತಿದ್ದಾರೆ ಅಂದ್ರೆ ಏನೋ ಇದೆ ಅಲ್ಲಿ. ಬರೀ ನಿಮ್ಮದೇ ಜನರು. ಈಗ ನಾವು ಆರೋಪ ಹೊರಿಸಿದ್ರೆ ದಿವ್ಯಾ ನಾವು ಹೇಳೋದಲ್ಲ ಅದು. ಇವಾಗ ಸರ್ಕಾರ ನಿಮ್ದು ಬರಲ್ಲ ಮುಂದೆ ನಾವು ಹೇಳೋದಲ್ಲ, ಅವ್ರದೇ ನಾಯಕರು ಹೇಳೋದು. ಅಥವಾ ಭ್ರಷ್ಟಾಚಾರ ನಡೀತಾ ಇದೆ ಅಂತ ನಾವು ಹೇಳೋದಲ್ಲ, ಅವ್ರದೇ ನಾಯಕರು ಹೇಳೋದು. ವಿರೋಧ ಪಕ್ಷ ನೆಕ್ಸ್ಟ್. ಫಸ್ಟ್ ನಿಮ್ಮ ನಾಯಕರನ್ನ ನೀವು ಹದ್ದುಬಸ್ತಲ್ಲಿ ಇಟ್ಕೊಂಡು ಅವ್ರಿಗೆ ಯಾವ ತರ ಮಾತಾಡ್ಬೇಕು, ಅವರಿಗೆ ನಾವು ಬಹಳ ವಿಚಾರವಾಗಿದ್ದು ಡಿಬೇಟ್ ಮಾಡಿದೀವಿ. ಯಾರ ನೋಟಿಸ್ಗಳು ಯಾರ್ಯಾರಿಗೆ ಹೋಗುತ್ತೆ, ಯಾರಿಗೂ ಹೋಗಲ್ಲ, ಎಲ್ಲವನ್ನು ನೋಡಿದೀವಿ. ಬರೀ ನಾವು ಚರ್ಚೆ ಮಾಡೋದು ಅವರ ಒಳಗಿನ ಕಾಂಗ್ರೆಸ್ನ ಪಕ್ಷದವರದೇ ಬಿಟ್ಟು ರಾಜ್ಯದ ಜನರ ಬಗ್ಗೆ ಚರ್ಚೆ ಮಾಡ್ತೀವಾ, ರೈತರ ಬಗ್ಗೆ ಚರ್ಚೆ ಮಾಡ್ತೀವಾ, ಅಥವಾ ಮಹಿಳೆಯರ ಬಗ್ಗೆ ಚರ್ಚೆ ಮಾಡ್ತೀವಾ, ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತೀವಾ, ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡ್ತೀವಾ, ಅಥವಾ ಅನುದಾನಗಳ ಬಗ್ಗೆ ನಮ್ಮ ಹಕ್ಕು ನಮ್ಗೆ ಕೇಂದ್ರದಿಂದ ದುಡ್ಡು ಬಂದಿಲ್ಲ ಅಂತ ಒಂದು ವಿಷಯ ಬಿಟ್ರೆ ಇಲ್ಲಿಯ ವಿಚಾರ ಅಥವಾ ನೀರಾವರಿ ಬಗ್ಗೆ ಅನೇಕ ಬಾರಿ DKಶಿ ಅವರು ವಾಕತಾನ್ ಮಾಡಿದ್ದಾರೆ. ಇವ್ರು ಬಂದು 2 ವರ್ಷ ಆಯ್ತು. ಆ ಮಹದಾಯಿ ಏನು ಅದ್ರದ್ದು ಒಂದು ಕಲ್ಲು ಅಲ್ಗಾಡಿಲ್ಲ. ನಾನು ಹೇಳೋದು ಏನಾದ್ರೂ ಒಂದು ಆಗ್ತಾ ಇದೆಯಾ? ಜನರ ಬಗ್ಗೆ ನಿಜಕ್ಕೂ ನಿಮಗೆ ಕಾಳಜಿ ಇದೆಯಾ? ಇಂಥ ವಿಚಾರನ ಚರ್ಚೆ ತರಬೇಕಾದವ್ರು ನೀವೇ ಅಲ್ಲ. ಅವ್ರು ಮರ್ತಿದ್ದಾರೆ. ಇವತ್ತು ಫೋನ್ ಕದ್ದಾಲಿಕೆ ಬಗ್ಗೆ ನಮ್ಮ ಸುನಿಲ್ ಕುಮಾರ್ ಅವರು ಸದನದಲ್ಲಿ ಯಾವ ತರ ಮಾತಾಡಿದ್ರು, ಇದೇ ನಮ್ಮ HK ಪಾಟೀಲ್ ಅವರು ಯಾವ ತರ ಮಾತಾಡಿದ್ರು, ಯಾವ ತರ ಆರೋಪ ಮಾಡಿದ್ರು ಅಂತ ಹೇಳಿ ಗವರ್ನರ್ ಬಗ್ಗೆ ಆರೋಪ ಮಾಡಿದ್ರು. ಯಾರು ಕಾಲ್ ಮಾಡಿದ್ರು, ಏನ್ ಕಾಲ್ ಮಾಡಿದ್ರು, ನಾವೆಲ್ಲ ನೋಡಿದೀವಿ ಇದನ್ನ. ಇತ್ತೀಚೆಗೆ ನಡೆದ ವಿಶೇಷ ಏನು ಸೆಷನ್ಸ್ ನಡೆದಾಗ ಸರ್ಕಾರದ ವೈಫಲ್ಯಗಳನ್ನು ನಮ್ಮ ಶಾಸಕರು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ನಾವಿಲ್ಲಿ ಮಾತಾಡೋದು ಬಿಡಿ, ನಾವು ಮಾತಾಡ್ತಿದೀವಿ ಆಮೇಲೆ. ರಾಜ್ಯದ ಜನತೆ ಎಲ್ಲವನ್ನು ನೋಡಿದ್ದಾರೆ. ಅವ್ರಿಗೆ ಉತ್ತರ ಕೊಡಕ್ಕಾಯ್ತಾ? ಯಾವುದ್ರ ಬಗ್ಗೆ ಯಾವ್ದಾದ್ರು ಒಂದು ಆಯ್ತಾ? ಯಾವುದು ಆಗಿಲ್ಲ. ನಾನು ಹೇಳಿದ್ರು ಸಿದ್ದರಾಮಯ್ಯ ಈಗಲಾದ್ರೂ ಎಚ್ಚೆತ್ಕೊಳ್ಳಿ. 2.5 ವರ್ಷ ಮುಗೀತು. ಈ ಬಜೆಟ್ ಅಲ್ಲಾದ್ರೂ ಪ್ರಾಮಾಣಿಕವಾಗಿ ಎಲ್ಲೂ ಭೇದ ಭಾವ ಮಾಡದೆ ಎಲ್ಲಾ ಜನಾಂಗದಲ್ಲೂ ಎಲ್ಲರಲ್ಲೂ ಕಷ್ಟದಲ್ಲಿರೋರು ಇದ್ದಾರೆ. ಇತ್ತೀಚೆಗೆ ನಾನು ಒಂದು ವಿಷಯ ಅಂತ ಹೇಳ್ಬೋದು ನೀವು, ಆದ್ರೂ ಒಂದು ವಿಶೇಷ ವಿಷಯ ನಾನು ಹೇಳಲೇಬೇಕು. 840 ಕೋಟಿ ಒಂದು ಅಲ್ಪಸಂಖ್ಯಾತರ ನಿಗಮಕ್ಕೆ ಬಡ್ಡಿ ಮನ್ನಾ ಮಾಡಿದ್ರು. ಸಂತೋಷ, ನಾವು ಅವ್ರಿಗೆ ಮಾಡಿದ್ದಕ್ಕೆ ನಾವು ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂಬೇಡ್ಕರ್ ನಿಗಮ ಏನ್ ಮಾಡಿದೆ, ದೇವರಾಜ ಅರಸು ನಿಗಮ ಏನ್ ಮಾಡಿದೆ, ರೈತರು ಬೇರೆ ಬೇರೆ ಕಷ್ಟದವರು ಇಲ್ವಾ? ನಾನು ಹೇಳುದು ಸಿದ್ದರಾಮಯ್ಯ ನಿಮ್ಮ ಒಂದು ಜನಾಂಗದ ನೀವು CM ಅಲ್ಲ, ಅಥವಾ ಒಬ್ರಿಗೆ ಇರಬೇಡಿ. ನೀವು ಈಗಲಾದ್ರೂ ನೀವು ಎಚ್ಚೆತ್ಕೊಂಡು ನೀವು ಇಷ್ಟು ವರ್ಷ ಇದು ಮಾಡಿದಿರಾ, ಈ ಬಜೆಟ್ ಅಲ್ಲಾದ್ರೂ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥದ್ದು, ಪ್ರತಿಯೊಬ್ಬರು ವಿರೋಧ ಪಕ್ಷದವರು ವೆಲ್ಕಮ್ ಮಾಡುವಂತ ಒಂದು ಬಜೆಟ್ ಕೊಡಿ. ನಾವೆಲ್ಲರೂ ನೋಡಿ, ನಾವೆಲ್ಲ ಕರ್ನಾಟಕದಲ್ಲಿ ಬರೀ ಒಂದು ರಾಜ್ಯ, ನಾವು ಯಾವಾಗಲೂ ಬೆಂಗಳೂರು ಬಗ್ಗೆ ಮಾತಾಡ್ತೀವಿ. ಇಡೀ ಕರ್ನಾಟಕಕ್ಕೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಎಲ್ಲವನ್ನು ಉದ್ಧರಿಸುವಂತ ಒಳ್ಳೆದನ್ನ ಮಾಡಿ, ಈ ಕದ್ದಾಲಿಕೆ ಇದರಲ್ಲಿ ಕಾಲಹರಣ ಮಾಡೋದು ಬಿಟ್ಟು ಬಜೆಟ್ ಬರ್ತಾ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ದಯವಿಟ್ಟು ಪ್ರತಿಯೊಂದು ಜಾತಿಯಲ್ಲೂ ಪ್ರತಿಯೊಂದು ಇದರಲ್ಲೂ ಕಷ್ಟದವರಿದ್ದಾರೆ, ಎಲ್ರಿಗೂ ಅನುಕೂಲ ಆಗುವಂಥದ್ದು ಕೊಡಿ. ನಾವು ಮಾತಾಡಿದ್ರೆ ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ ಅಂತ ಆಗುತ್ತೆ? ಖಂಡಿತ ಇಲ್ಲ. ನಾವು ವಿರೋಧ ಇಲ್ಲ. ನಾನು ಹೇಳಿದ್ರೆ 4.25 ಲಕ್ಷ ಬಜೆಟ್ ಅಲ್ಲಿ 56,000 ಬದಿಗಿಟ್ಟು ಉಳಿದಿರೋದು ಏನ್ ಮಾಡಿದ್ರಿ? ಯಾಕೆ ಇಷ್ಟು ತೊಂದರೆ ಆಗ್ತದೆ? ಬರೀ ಭ್ರಷ್ಟಾಚಾರದಲ್ಲಿ ತಿಂದು ತೆಗ್ಬಿಟ್ರ. 5,000 ಕೋಟಿ ಫೆಬ್ರವರಿದ್ದು ಇನ್ನ ಕೊಟ್ಟಿಲ್ಲ ರೀ. ನಾವು ಎಷ್ಟೇ ಅದನ್ನ ಬಜೆಟ್ ಮಾತಾಡೋಣ. ಈಗ 4 ತಿಂಗಳಿಂದ ಬಂದೇ ಇಲ್ಲ. ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ 56,000 ಕೋಟಿ ಬದಿಗಿಟ್ಟಿದ್ರೆ ಏನ್ ಮಾಡ್ತಾ ಇದ್ರೆ? ಎಷ್ಟರಿ ಕೇಳುದು? ವಿರೋಧ ಪಕ್ಷವಾಗಿ ಏನೇ ಕೇಳಿದ್ರು ಕೂಡ ದಪ್ಪ ಚರ್ಮದ ಸರ್ಕಾರ ಇದು, ಕೇಳಿಸಲ್ಲ ಇವರಿಗೆ, ಕಿವಿನೇ ಕೇಳಲ್ಲ, ಕಿವಿ ಕಿರುಡಾಗಿದೆ. ಈಗ ಇವತ್ತು ನಾವು ಫೋನ್ ಬಗ್ಗೆ ಮಾತಾಡ್ತೀವಿ, ನಾಳೆ ಇನ್ನೊಂದು ಬರುತ್ತೆ. ಬರೀ ವಿಷಯಾಂತರಕ್ಕೆ ವಿಷಯಗಳು ಬರುತ್ತೆ ಹೊರತು ರಾಜ್ಯದ ಜನರ ಬಗ್ಗೆ ಕಾಳಜಿ ಈ